ಗುಡ್ ಈವ್ನಿಂಗ್ ಎವ್ರಿವನ್. ಎಲ್ರಿಗೂ ನಮಸ್ಕಾರ. ನಾನು ಮಹಾಲಕ್ಷ್ಮಿ. ಇವತ್ತಿನ ಟಾಪಿಕ್ ವೈಟ್ ಬಾಕ್ಸ್ ಆ್ಯಂಡ್ ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗ್. ಓಕೆ, ಮ್ಯಾನ್ಯುವಲ್ ಟೆಸ್ಟಿಂಗಲ್ಲಿ 3 ಟೈಪ್ಸ್ ಟೆಸ್ಟಿಂಗ್ಸ್ ಇದೆ. ಒಂದು ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗ್, ಇನ್ನೊಂದು ಗ್ರೇ ಬಾಕ್ಸ್ ಟೆಸ್ಟಿಂಗ್, ವೈಟ್ ಬಾಕ್ಸ್ ಟೆಸ್ಟಿಂಗ್ ಅಂತ. ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗ್ ಅಂದ್ರೆ ಏನು? ಇದರಲ್ಲಿ ಟೆಸ್ಟರ್ ಬರ್ತಾರೆ, ಅವ್ರಿಗೆ ಹೂ ಹ್ಯಾವ್ ನೋ ಕೋಡಿಂಗ್ ನಾಲೆಜ್ ಅಂತ. ಸೊ ಇನ್ನು ಗ್ರೇ ಬಾಕ್ಸ್ ಟೆಸ್ಟಿಂಗ್ ಅಂದರೆ ಅದರಲ್ಲಿ ಬೋತ್ ಟೆಸ್ಟಿಂಗ್ ನಾಲೆಜ್ ಇರಬೇಕು ಮತ್ತು ಕೋಡ್ ಎಕ್ಸ್ಪರ್ಟೈಸು ಇರಬೇಕು. ಇನ್ನು ವೈಟ್ ಬಾಕ್ಸ್ ಟೆಸ್ಟಿಂಗಲ್ಲಿ ಡೆವಲಪರ್ಸ್ ಇರ್ತಾರೆ, ಅವರು ಕೋಡಿಂಗ್ ಎಕ್ಸ್ಪರ್ಟೈಸ್ ಆಗಿರ್ತಾರೆ. ಓಕೆ, ಸೊ ಟುಡೇ ನಾವು ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗ್ ಹಾಗೂ ವೈಟ್ ಬಾಕ್ಸ್ ಟೆಸ್ಟಿಂಗ್ ಬಗ್ಗೆ ನೋಡೋಣ. Okay, first, white box testing. What is white box testing? It is a software testing method assumes that internal structure or device implementation of the system is known to tester. Okay, ಇದರಲ್ಲಿ ಟೆಸ್ಟರ್ ಈಸ್ ನಥಿಂಗ್ ಬಟ್ ಇಲ್ಲಿ ನಾವು ಡೆವಲಪರ್ಗೆ ಹೇಳ್ತೀವಿ, ಡೆವಲಪರ್ಗೆ ಅವ್ರಿಗೆ ಇಂಟರ್ನಲ್ ಕೋಡ್ ಸ್ಟ್ರಕ್ಚರ್ ಎಲ್ಲ ಗೊತ್ತಿರುತ್ತೆ ಅಂತ. So we select input values based on the knowledge of the code that will process them. Similarly, we know the result of this processing schedule should be. Okay, andre based on the code structure, since they are the developer, ಅವ್ರಿಗೆ ಕೋಡ್ ಸ್ಟ್ರಕ್ಚರ್ ನಾಲೆಜ್ ಇರುತ್ತೆ. ಸೊ ಹಾಗಾಗಿ ಬೇಸ್ಡ್ ಆನ್ ದ್ಯಾಟ್ ಓನ್ಲಿ ಅವರು ಇನ್ಪುಟ್ನ ಸೆಲೆಕ್ಟ್ ಮಾಡಿ ರಿಸಲ್ಟ್ಸ್ ಇದೆ ಅಂತ ಎಕ್ಸ್ಪೆಕ್ಟೆಡ್ ಆಲ್ರೆಡಿ ದಿಲ್ ನೋ ಅಂತ. ಓಕೆ, ಇನ್ ವೈಟ್ ಬಾಕ್ಸ್ ಟೆಸ್ಟಿಂಗ್, the tester has to go through the code line by line to ensure that internal operations are executed as per the specification and all the internal modules are properly implemented. ಓಕೆ, ಅಂದರೆ ಇದರಲ್ಲಿ ಲೈನ್ ಬೈ ಲೈನ್ ಕೋಡನ್ನು ಅವರು ಡಿಬಗ್ ಮಾಡ್ತಾ ಹೋಗ್ತಾರೆ. ಅಂದರೆ ಪ್ರಾಪರಾಗಿ ಲೈನ್ ಟು ಲೈನ್ ಕೋಡ್ ಫ್ಲೋ ಪ್ರಾಪರ್ ಆಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ತಾರೆ ಅಕಾರ್ಡಿಂಗ್ ಟು ದ ಸ್ಪೆಸಿಫಿಕೇಶನ್. ಓಕೆ, ಇದನ್ನು ನಾವು ವೈಟ್ ಬಾಕ್ಸ್ ಟೆಸ್ಟಿಂಗ್ ಅಂತಂದರೆ ಕೋಡ್ ಇಂಪ್ಲಿಮೆಂಟೇಷನ್ ಆದ ತಕ್ಷಣ ನಾವು ಮಾಡ್ಬೋದು. ಲೈಕ್ ಯೂನಿಟ್ ಟೆಸ್ಟಿಂಗ್ ಕೂಡ ಇದರಲ್ಲೇ ಬರುತ್ತೆ ವೈಟ್ ಬಾಕ್ಸ್ ಟೆಸ್ಟಿಂಗಲ್ಲೇ. ಯಾಕೆಂದರೆ ಅವರು ಈಚ್ ಆ್ಯಂಡ್ ಎವ್ರಿ ಮಾಡ್ಯೂಲಿನ ಇಂಪ್ಲಿಮೆಂಟ್ ಮಾಡಿದಾಗ ಲೈನ್ ಬೈ ಲೈನ್ನ ಕೋಡ್ ಎಕ್ಸಿಕ್ಯೂಟ್ ಮಾಡಿ ನೋಡ್ತಾರೆ. ಸೊ ಅದಕ್ಕೆ ನಾವು ಯೂನಿಟ್ ಟೆಸ್ಟಿಂಗ್ ಅಂತ ಹೇಳ್ತೀವಲ್ಲ, ಸೊ ಆ ಥರ ವೈಟ್ ಬಾಕ್ಸ್ ಟೆಸ್ಟಿಂಗಲ್ಲಿ ಮಾಡ್ತಾರೆ. ಓಕೆ, ಸೊ ಇನ್ನು ವೈಟ್ ಬಾಕ್ಸ್ ಟೆಸ್ಟಿಂಗಲ್ಲಿ ಬರುವಂಥ ಟೆಕ್ನಿಕ್ಸ್ ಯಾವುದು? ಒಂದು ಸ್ಟೇಟ್ಮೆಂಟ್ ಕವರೇಜ್ ಅಂದರೆ ಇಟ್ ಎನ್ಶೋರ್ಸ್ ವೆದರ್ ಈಚ್ ಆ್ಯಂಡ್ ಎವ್ರಿ ಲೈನ್ ಆಫ್ ಕೋಡ್ ಈಸ್ ಎಕ್ಸಿಕ್ಯೂಟೆಡ್ ಅಟ್ ಲೀಸ್ಟ್ ಒನ್ಸ್ ಡ್ಯೂರಿಂಗ್ ದ ಟೆಸ್ಟಿಂಗ್. ಸೊ ವಾಟ್ ಎವರ್ ದ ಪ್ರೋಗ್ರಾಮ್ ದೇ ಹ್ಯಾವ್ ರಿಟರ್ನ್ ಅಲ್ಲ, ಅದರಲ್ಲಿ ಪ್ರತಿಯೊಂದು ಲೈನು ಎಕ್ಸಿಕ್ಯೂಟ್ ಆಗಿದೆಯಾ ಇಲ್ಲ. ಈಗ ಇಫ್ ದೇ ಆರ್ ಚೆಕಿಂಗ್ ದ ಲಾಗಿನ್ ಫಂಕ್ಷನಾಲಿಟಿ, ಆ ಪರ್ಟಿಕ್ಯುಲರ್ ಲಾಗಿನ್ ಮಾಡ್ಯೂಲಲ್ಲಿ ಬರ್ತಕ್ಕಂತಹ ಎಲ್ಲ ಲೈನ್ ಆಫ್ ಕೋಡನ್ನು ಚೆಕ್ ಮಾಡ್ತಾರೆ. ಅದು ಎವ್ರಿಥಿಂಗ್ ಎಕ್ಸಿಕ್ಯೂಟ್ ಆಗ್ತಾ ಇದೆಯಾ ಇಲ್ಲ ಅಂತ ಟೆಸ್ಟ್ ಮಾಡ್ತಾರೆ. ಓಕೆ, ಇನ್ನು ಬ್ರಾಂಚ್ ಕವರೇಜ್, ಇಟ್ ಎನ್ಶೋರ್ಸ್ ಎವ್ರಿ ಬ್ರಾಂಚ್ ಫ್ರಮ್ ಈಚ್ ಡಿಸಿಷನ್ ಪಾಯಿಂಟ್ ಈಸ್ ಎಕ್ಸಿಕ್ಯೂಟೆಡ್. ಸೊ ಅಂದರೆ ಕೆಲವು ಫಂಕ್ಷನಾಲಿಟೀಸಲ್ಲಿ ನಾವು ಆ ಪ್ರೋಗ್ರಾಮಲ್ಲಿ ಕೆಲವು ಕಂಡೀಷನ್ಸ್ ಹಾಕ್ತೇವೆ, ಇಫ್ ಕಂಡೀಷನ್ಸ್ ಅಥವಾ ಸ್ವಿಚ್ ಕೇಸಸ್ ಅಥವಾ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಇರುತ್ತಲ್ಲ. ಸೊ ಅಂಥದ್ದೆಲ್ಲ ಪ್ರಾಪರಾಗಿ ಎಕ್ಸಿಕ್ಯೂಟ್ ಆಗ್ತಾ ಇದೆಯಾ ಇಲ್ಲ ಅಂತ ನೋಡ್ತಾರೆ. ಇನ್ನು ಪಾತ್ ಕವರೇಜ್, ಇಟ್ ಎನ್ಶೋರ್ಸ್ ದಟ್ ಎವ್ರಿ ಪಾತ್ ಇಸ್ ಟ್ರಾವೆರ್ಸ್ ಅಟ್ ಲೀಸ್ಟ್ ಒನ್ಸ್. ದಿಸ್ ಟೆಕ್ನಿಕ್ ಇಸ್ ಯೂಸ್ಡ್ ಫಾರ್ ಟೆಸ್ಟಿಂಗ್ ಕಾಂಪ್ಲೆಕ್ಸ್ ಪ್ರೋಗ್ರಾಮ್ಸ್. ಅಂದರೆ ಲೈಕ್ ಸಮ್ಟೈಮ್ಸ್ ವಿಲ್ ಹ್ಯಾವ್ ಸೋ ಮೆನಿ ಫಂಕ್ಷನಾಲಿಟೀಸ್ ಕಂಬೈನ್ಡ್ ಅಲ್ವಾ, ಅಂಥ ಟೈಮಲ್ಲಿ ಎವ್ರಿ ಪಾತ್ ಅಂದರೆ ಎವ್ರಿ ಫಂಕ್ಷನ್ಸ್ ಆರ್ಡರ್ ವೈಸ್ ಎಕ್ಸಿಕ್ಯೂಟ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡ್ತಾರೆ. ಓಕೆ, ಇನ್ನು ಇದರಲ್ಲಿ ವೇರಿಯಸ್ ಟೈಪ್ಸ್ ಆಫ್ ಟೆಸ್ಟಿಂಗ್ಸ್ ಬರುತ್ತೆ. ಸೊ ಫಸ್ಟ್ ಒನ್ ಪಾತ್ ಟೆಸ್ಟಿಂಗ್, ಲೂಪ್ ಟೆಸ್ಟಿಂಗ್, ಕಂಡೀಷನ್ ಟೆಸ್ಟಿಂಗ್ ಬೇಸ್ಡ್ ಆನ್ ಮೆಮರಿ ಪರ್ಸ್ಪೆಕ್ಟಿವ್, ಟೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ಪ್ರೋಗ್ರಾಮ್. ಓಕೆ, ಒನ್ ಬೈ ಒನ್ ನೋಡೋಣ ವಿತ್ ಎಕ್ಸಾಂಪಲ್ಸ್. ಪಾತ್ ಟೆಸ್ಟಿಂಗ್ ಅಂದರೆ ಏನು? ಇದರಲ್ಲಿ ಏನು ಮಾಡ್ತೇವೆ ನಾವು ಅಂದರೆ ಫ್ಲೋ ಆಫ್ ಆಲ್ ದ ಇಂಡಿಪೆಂಡೆಂಟ್ ಆ್ಯಂಡ್ ಡಿಪೆಂಡೆಂಟ್ ಪಾತ್ಸ್ ಇನ್ ಅ ಪ್ರೋಗ್ರಾಮ್, ಅದು ಹೇಗೆ ಫ್ಲೋ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್,
we have a main function. Okay, under that we have sub functions and the sub programs. Okay, hmm? Sum function a ಅಂತ ಹೇಳೋಣ. ಓಕೆ, ಮತ್ತೆ ಫಂಕ್ಷನ್ ಬಿ ಫಂಕ್ಷನ್ ಸಿ okay. Under this again we have some other functions. A B cycle D under this okay. Under function C we have one more function, this function G. Okay, suppose ಇದು ನಾವು ಯಾವ್ದು ಹೇಳ್ತಾ ಇದ್ದೀವಿ ಅಂದರೆ ಇದು path testing. Okay. ಟೆಸ್ಟಿಂಗಲ್ಲಿ ಸಪೋಸ್ ಮೇನ್ ಫಂಕ್ಷನ್ ಇದೆ. ಸೊ ಮೇನ್ ಫಂಕ್ಷನಿಂದ ನಾವು ಫಂಕ್ಷನ್ ಜಿಗೆ ಹೋಗಿ ಟ್ರಾವರ್ಸ್ ಆಗಬೇಕು ಅಂದಾಗ ನಾವೇನು ಮಾಡ್ತೀವಿ, ಜಿ ಫಂಕ್ಷನ್ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಇದಕ್ಕೆ ಬೇಕಾಗಿದ್ದಂಥ ಪ್ಯಾರಾಮೀಟರ್ಸ್ನೆಲ್ಲ ಕಲೆಕ್ಟ್ ಮಾಡಿ ವಿಲ್ ಪಾಸ್ ಆನ್ ಇಟ್, ಮತ್ತು ಅದು ಹೇಗೆ ಫ್ಲೋ ವರ್ಕ್ ಆಗ್ತೈತೆ ಅಂತ ಚೆಕ್ ಮಾಡ್ತೀವಿ. ಇಫ್ ಇಟ್ ಈಸ್ ಕರೆಕ್ಟ್, ಅದೇ ರೀತಿಯಾಗಿ ನಾವು ಬೇರೆ ಮಾಡ್ಯೂಲ್ಸನ್ನು ಚೆಕ್ ಮಾಡ್ಬೋದು. ಓಕೆ, ಇದನ್ನು ನಾವು ಪಾತ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್ ಇಸ್ ಲೂಪ್ ಟೆಸ್ಟಿಂಗ್. ಲೂಪ್ ಟೆಸ್ಟಿಂಗ್ ಅಂದರೆ ಏನು? ಇದರಲ್ಲಿ ವಿ ವಿಲ್ ಟೆಸ್ಟ್ ದ ಲೂಪ್ಸ್ ಸಚ್ ಆಸ್ ವೈಲ್, ಫಾರ್ ಆ್ಯಂಡ್ ಡೂ ವೈಲ್ ಎಕ್ಸೆಟ್ರಾ, ಆ್ಯಂಡ್ ಆಲ್ಸೋ ಚೆಕ್ ಫಾರ್ ಎಂಡಿಂಗ್ ಕಂಡೀಷನ್ ಇಫ್ ವರ್ಕಿಂಗ್ ಕರೆಕ್ಟ್ಲಿ ಆ್ಯಂಡ್ ಇಫ್ ದ ಸೈಜ್ ಆಫ್ ದ ಕಂಡೀಷನ್ ಈಸ್ ಎನಫ್. ಓಕೆ, ಸೊ ಈ ಲೂಪ್ಸಲ್ಲಿ ಕಂಡೀಷನ್ಸು ಪ್ರಾಪರಾಗಿ ವರ್ಕ್ ಆಗ್ತಾ ಇದೆಯಲ್ಲ ಅಂತ ನೋಡೋದು ಚೆಕ್ ಮಾಡೋದು. ಓಕೆ, ಅದಕ್ಕೆ ಎಕ್ಸಾಂಪಲ್ ಅಂದರೆ ಸಪೋಸ್ ನಾವು ಒಂದು ವೈಲ್ ಲೂಪ್ ಒಂದು ಪ್ರೋಗ್ರಾಮಲ್ಲಿ ಒಂದು ವೈಲ್ ಲೂಪ್ ಹಾಕಿರ್ತಾರೆ ಡೆವಲಪರ್. ಓಕೆ, ಇಲ್ಲಿ ಒಂದು ವೈಲ್ ಲೂಪ್. ಓಕೆ, ಅದರಲ್ಲಿ ಸಮ್
number of cycles ಹಾಕಿರ್ತಾರೆ, some 500 or 5000 like that. ಸೊ ಈ ಥರ ಇದ್ದಾಗ, ಸೊ ಈ ಡೆವಲಪರ್ ಮ್ಯಾನ್ಯುವಲಿ ಹಿ ಕಾಂಟ್ ಟೆಸ್ಟ್ ಆಲ್ ದ 5000 ಸೈಕಲ್ಸ್ ಅಲ್ವಾ. ಸೊ ಇನ್ ದಟ್ ಕೇಸ್ ಅವ್ರು ಏನು ಮಾಡ್ತಾರೆ, ಲೂಪ್ನ ಟೆಸ್ಟ್ ಮಾಡೋಕ್ಕೆ ದೇಲ್ ರೈಟ್ ಒನ್ ಮೋರ್ ಯೂನಿಟ್ ಫಂಕ್ಷನ್ ಅಥವಾ ಯೂನಿಟ್ ಪ್ರೋಗ್ರಾಮನ್ನು ಬರೀತಾರೆ, ಕಾಲ್ಡ್ ಟೆಸ್ಟ್ ಪಿ. ಫಾರ್ ಎಕ್ಸಾಂಪಲ್, ಅಲ್ಲಿ ಸಮ್ ಸೆಟ್ ಆಫ್ ಕೋಡ್ ಇರುತ್ತೆ ಟು ಹ್ಯಾಂಡಲ್ ದಿಸ್ ವೈಲ್ ಲೂಪ್. ಓಕೆ, ಅದನ್ನು ಈ ಯೂನಿಟ್ ಪ್ರೋಗ್ರಾಮಿಂದ ಈ ಲೂಪ್ನ ಟೆಸ್ಟ್ ಮಾಡ್ತಾರೆ, ಹೌ ಇಟ್ ಈಸ್ ವರ್ಕಿಂಗ್, ಎಲ್ಲ ಆಲ್ ದ ಸೈಕಲ್ಸ್ ಮೆನ್ಷನ್ ಹಿಯರ್ ಈಸ್ ವರ್ಕಿಂಗ್ ಆರ್ ನಾಟ್ ಅಂತ ಚೆಕ್ ಮಾಡ್ತಾರೆ. ಓಕೆ, ಇದು ಲೂಪ್ ಟೆಸ್ಟಿಂಗ್. Next, condition testing. What is condition testing? In this, we will test all the logical conditions for both true and false values. We will verify both if and else conditions. Okay, so program ali, they'll have some conditions also mentioned there. Condition testing ಅಲ್ಲಿ ಏನು ಮಾಡ್ತಾರೆ ಅಂದರೆ, ಸಪೋಸ್ ಇಫ್ ಹ್ಯಾವ್ ಗಿವನ್ ಸಮ್ ಕಂಡೀಷನ್, ಅದು ಟ್ರೂ ಇದ್ದರೆ ಎಕ್ಸಿಕ್ಯೂಟ್ ಸಮ್ ಸೆಟ್ ಆಫ್ ಕೋಡ್, ಎಲ್ಸ್ ಅಂದರೆ ಫಾಲ್ಸ್. ಟ್ರೂ ಇದ್ದರೆ ಇದು ಮಾಡೋದು, ಅದರ್ವೈಸ್ ಇಟ್ ವಿಲ್ ಬಿ ಫಾಲ್ಸ್. ಆವಾಗ ಸಮ್ ಸೆಟ್ ಆಫ್ ಕೋಡ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಸೊ ಈ ಥರ ಫ್ಲೋ ಅಂದರೆ ಈ ಪ್ರಾಪರ್ ಪರ್ಟಿಕ್ಯುಲರ್ ಕಂಡೀಷನ್ ಚೆಕ್ ಆಗ್ತಾ ಇದೆಯಾ ಇಲ್ಲ ಅಂತ ಟೆಸ್ಟ್ ಮಾಡ್ತೀವಿ ಕಂಡೀಷನ್ ಟೆಸ್ಟಿಂಗಲ್ಲಿ. ಓಕೆ, ನೆಕ್ಸ್ಟ್ ಟೆಸ್ಟಿಂಗ್ ಬೇಸ್ಡ್ ಆನ್ ಮೆಮರಿ ಪರ್ಸ್ಪೆಕ್ಟಿವ್. ಓಕೆ, ಇದರಲ್ಲಿ ಏನು ಮಾಡ್ತೇವೆ ಅಂದರೆ ಕೋಡ್ ಆಪ್ಟಿಮೈಸೇಷನ್ ಇರುತ್ತೆ ಮತ್ತು ರಿಡಕ್ಷನ್ ಆಫ್ ಅನ್ಯೂಸ್ಡ್ ವೇರಿಯೇಬಲ್ಸ್ ಆರ್ ಫಂಕ್ಷನ್ಸ್. ಅಂದರೆ ಸಮ್ ಹೌ ವಿಲ್ ಟ್ರೈ ಟು ರಿಡ್ಯೂಸ್ ದ ಮೆಮರಿ ಕನ್ಸಂಪ್ಷನ್ ಅಂತ. So for example, so size of the code increases due to following reasons. ಯಾಕೆ ಕೋಡ್ ಸೈಜ್ ಇನ್ಕ್ರೀಸ್ ಆಗುತ್ತೆ ಅಂದರೆ, sometimes the reuse of code is not there. Developer writes multiple functions for the same logic. Developer declares so many functions and variables. Okay, reuse of code is not there ಅಂತಂದರೆ, sometimes in a program or a particular code implementation, a particular module ಅಲ್ಲಿ some 4 programs they might have written. Okay, 4 programs ಇರುತ್ತೆ, ಅದರಲ್ಲಿ 1 to 10 lines of code, 1 to 10 lines of code ಸೇಮ್ ಇರುತ್ತೆ, ಸಿಮಿಲರ್ ಫಾರ್ ಆಲ್ ದ 4 programs. ಸೊ ಇನ್ ದಟ್ ಕೇಸ್ ಎಲ್ಲ 4 ಪ್ರೋಗ್ರಾಮ್ಗೂ ಆ ಪರ್ಟಿಕ್ಯುಲರ್ 10 ಲೈನ್ಸನ್ನು ರಿಪೀಟೆಡ್ಲಿ ಬರೆಯೋ ಬದಲು ನಾವು ಅದನ್ನು ಆಪ್ಟಿಮೈಸ್ ಮಾಡಬೇಕು. ಹೇಗೆ ಅಂದರೆ, ವಿಲ್ ರೈಟ್ ಸಮ್ discrete function. Okay, some function will write called function p. Okay, ಇದರಲ್ಲಿ ನಾವು ಈ 1 to 10 ಲೈನ್ ಆಫ್ ಕೋಡನ್ನು ಬರಿತೇವೆ, ಬರೆದು ಆ್ಯಂಡ್ ದೆನ್ ಇದು ಈ 4 ಪ್ರೋಗ್ರಾಮ್ಸಿಗೂ ಆಕ್ಸೆಸಿಬಲ್ ಇರಬೇಕು. ಓಕೆ, ಸೊ ಆ ಥರ. ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ 1 to 10 lines again and again, ವಿಲ್ ಕಾಲ್ ದಿಸ್ ಫಂಕ್ಷನ್ ಪಿ ಅನ್ನು ಇಲ್ಲಿ ಕಾಲ್ ಮಾಡಿದ್ರೆ ಇಟ್ ವಿಲ್ ಎಕ್ಸಿಕ್ಯೂಟ್ ದೋಸ್ 1 to 10 ಲೈನ್ ಆಫ್ ಕೋಡ್ ಅಂತ. ಓಕೆ, ಸೊ ಈ ರೀತಿ ಆಪ್ಟಿಮೈಸ್ ಮಾಡೋದ್ರಿಂದ ಮೆಮರಿ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಓಕೆ, ಡೆವಲಪರ್ ರೈಟ್ಸ್ ಮಲ್ಟಿಪಲ್ ಫಂಕ್ಷನ್ ಫಾರ್ ದ ಸೇಮ್ ಲಾಜಿಕ್. ಇದರಲ್ಲಿ ಹೇಳಬೇಕಂದ್ರೆ, ಸಪೋಸ್ ಒಂದು ಡೆವಲಪರ್ ಒಂದು ಲಾಜಿಕ್ಗೆ, ಒಂದು ಪರ್ಟಿಕ್ಯುಲರ್ ಲಾಜಿಕ್ಕಿಗೆ ಒಂದು ಪ್ರೋಗ್ರಾಮ್ ಬರೀತಾರೆ. ಸೊ ಅದು
ಅದು ಫಸ್ಟ್ ಪ್ರೋಗ್ರಾಮ್ ಬರೀತಾರಲ್ಲ, ಸೇಮ್ ಒನ್ ಲಾಜಿಕ್ಕಿಗೆ ಸಮ್ ಇಟ್ ಮೈಟ್ ಕನ್ಸ್ಯೂಮ್ ಸಮ್ 250 KB ಇರ್ಬೋದು. ಇನ್ನೊಬ್ಬರ ಸೆಕೆಂಡ್ ಡೆವಲಪರು ಸೇಮ್ ಲಾಜಿಕ್ಕಿಗೆ ಕೋಡ್ ಬರೀತಾರೆ, ಅದು 100 KB ಕನ್ಸಂಪ್ಷನ್ ಇರುತ್ತೆ. ಸೊ ಇಂಥ ಸಿಚುವೇಷನಲ್ಲಿ ವಿ ಶುಡ್ ಟೇಕ್ ಲೆಸ್ ಒನ್, ಅಂದರೆ ಕಡಿಮೆ ಮೆಮೊರಿ ಕನ್ಸಂಪ್ಷನ್ ಯಾವ್ದು ಮಾಡುತ್ತೋ ಅಂಥ ಪರ್ಟಿಕ್ಯುಲರ್ ಫಂಕ್ಷನ್ನ ಯೂಸ್ ಮಾಡಬೇಕು, ಇನ್ಸ್ಟೆಡ್ ಆಫ್ ಯೂಸಿಂಗ್ ದಿಸ್ ಲಾರ್ಜ್ ಕನ್ಸಂಪ್ಷನ್ ಅಂತ. ಹೈ ಕನ್ಸಂಪ್ಷನ್ ಇರುವಂಥ ಕೋಡನ್ನು ಬಿಟ್ಟು ಸೊ ಕಡಿಮೆ ಮೆಮೊರಿ ಕನ್ಸಂಪ್ಷನ್ ಇರುವಂಥ ಕೋಡನ್ನು ಯೂಸ್ ಮಾಡಬೇಕು. ಸೊ ಅದರಿಂದಾಗಿ ಮೆಮೊರಿ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಓಕೆ, ಡೆವಲಪರ್ ಡಿಕ್ಲೇರ್ ಸೋ ಮೆನಿ ಫಂಕ್ಷನ್ಸ್ ಆ್ಯಂಡ್ ವೇರಿಯೇಬಲ್ಸ್, ಅಂದರೆ ಸಮ್ಟೈಮ್ಸ್ ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮಲ್ಲಿ ವಿಲ್ ಹ್ಯಾವ್ ಸೋ ಮೆನಿ ವೇರಿಯೇಬಲ್ಸ್ ಮತ್ತು ಫಂಕ್ಷನ್ಸ್ ಇರುತ್ತೆ. ಅದನ್ನು ಕೆಲವು ಸಲ ಯೂಸೇ ಮಾಡಿರಲ್ಲ, ಯಾವುದೇ ಲೈನ್ ಆಫ್ ಕೋಡಲ್ಲೂ ಯೂಸ್ ಮಾಡಿರಲ್ಲ, ಬಟ್ ದೇ ಹ್ಯಾವ್ ಸ್ಟೋರ್ಡ್ ಇಟ್ ಇನ್ ದ ಮೆಮರಿ. ಸೊ ಅಂಥ ಅನ್ನೆಸೆಸರಿ ಮೆಮರಿ ಸ್ಟೋರೇಜನ್ನು ಅವಾಯ್ಡ್ ಮಾಡಲಿಕ್ಕೆ ನಾವು ಚೆಕ್ ಮಾಡ್ತೀವಿ, ಯಾವ್ಯಾವ ವೇರಿಯೇಬಲ್ಸು ನಾವು ಯೂಸ್ ಮಾಡಿದ್ದೀವಿ, ಯೂಸ್ ಮಾಡಿಲ್ಲ ಅಂತ ಟೆಸ್ಟ್ ಮಾಡಿ ಚೆಕ್ ಮಾಡಿ ಅದನ್ನು ನಾವು ರಿಮೂವ್ ಮಾಡ್ತೀವಿ. ಅದರಿಂದಾಗಿ ಸೊ ಮೆಮರಿ ಆಪ್ಟಿಮೈಸೇಷನ್ ಮಾಡ್ತೀವಿ. ಓಕೆ, ಇನ್ನು ಟೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ಪ್ರೋಗ್ರಾಮ್. ಟೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ಪ್ರೋಗ್ರಾಮ್, ಇದರಲ್ಲಿ ಪರ್ಫಾರ್ಮೆನ್ಸ್ ಆಫ್ ದ ಪ್ರೋಗ್ರಾಮ್ ಹೇಗಿದೆ ಅಂತ ಚೆಕ್ ಮಾಡ್ತೀವಿ. ಓಕೆ, ಚೆಕ್ ಮಾಡುವಾಗ ಅಪ್ಲಿಕೇಶನ್ ಕುಡ್ ಬಿ ಸ್ಲೋ ಫಾರ್ ದ ಫಾಲೋಯಿಂಗ್ ರೀಸನ್. ವೆನ್ ಲಾಜಿಕ್ ಈಸ್ ಯೂಸ್ಡ್ ಫಾರ್ ದ ಕಂಡೀಷನಲ್ ಕೇಸಸ್ ವಿ ಯೂಸ್ ಆರ್ ಆ್ಯಂಡ್ ಅಡಿಕ್ವೇಟ್ಲಿ ಯೂಸಿಂಗ್ ನೆಸ್ಟೆಡ್ ಇಫ್ ಇನ್ಸ್ಟೆಡ್ ಆಫ್ ಸ್ವಿಚ್ ಕೇಸ್. ಓಕೆ, ಯೂಶ್ವಲಿ ವೈಟ್ ಬಾಕ್ಸ್ ಟೆಸ್ಟಿಂಗ್ ಮಾಡುವಾಗ ಡೆವಲಪರ್ ವಿಲ್ ನೋ ಸ್ಲೋ ಆಗಿದೆ ಅಂತ, ಪರ್ಫಾರ್ಮೆನ್ಸ್ ಸ್ಲೋ ಇದೆ ಪ್ರೋಗ್ರಾಮ್ ಪರ್ಫಾರ್ಮೆನ್ಸ್, ಬಟ್ ಹೇಗೆ ಅದನ್ನು ಫೈಂಡ್ ಔಟ್ ಮಾಡೋದು ಮತ್ತು ಯಾಕೆ ಅದಾಗತ್ತೆ ಅಂದರೆ ಲಾಜಿಕ್ ಅಂದರೆ ದ ಸೇಮ್ ವೇ ಸಿಮಿಲರ್ ಸೇಮ್ ಲಾಜಿಕ್ಕಿಗೆ ಸಮ್ ಡಿಫ್ರೆಂಟ್ ಫಂಕ್ಷನ್ಸ್ನ ಬರೆದಿರ್ತಾರೆ, ಮತ್ತು ಕಂಡೀಷ್ನಲ್ ಕೇಸಸ್ ಎಲ್ಲ ಮಾಡ್ತೀವಿ, ಅಂದರೆ ಈಚ್ ಆ್ಯಂಡ್ ಎವ್ರಿ ಕಂಡೀಷನ್ಸ್ನ ಅದು ಚೆಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು. ಸೊ ಆ ಥರನಿದ್ದಾಗ ಇಟ್ ವಿಲ್ ಟೇಕ್ ಟೈಮ್ ಅಲ್ಲ, ಸೊ ಅಂಥದ್ರಲ್ಲಿ ಸ್ಲೋ ಆಗುತ್ತೆ. ಮತ್ತು ಯೂಸಿಂಗ್ ನೆಸ್ಟೆಡ್ ಇಫ್ ಇನ್ಸ್ಟೆಡ್ ಆಫ್ ಸ್ವಿಚ್ ಕೇಸ್. ಸೊ ಕೆಲವು ಸಲ ನೆಸ್ಟೆಡ್ ಇಫ್ ಅದನ್ನು ಯೂಸ್ ಮಾಡಿರ್ತಾರೆ ಇನ್ಸ್ಟೆಡ್ ಆಫ್ ಸ್ವಿಚ್ ಕೇಸ್. ಸ್ವಿಚ್ ಕೇಸಲ್ಲಿ ಈಚ್ ಆ್ಯಂಡ್ ಎವ್ರಿ ಕಂಡೀಷನ್ನ ಚೆಕ್ ಮಾಡಲ್ಲ, ಒಂದು ಕಂಡೀಷನ್ ಫೇಲ್ ಆದರೆ ಇಟ್ ವಿಲ್ ಜಂಪ್ ಟು ದ ನೆಕ್ಸ್ಟ್. ಮತ್ತು ಬಟ್ ನೆಸ್ಟೆಡ್ ಇಫಲ್ಲಿ ಸೊ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಬೈ ಸ್ಟೆಪ್ ಕಂಡೀಷನ್ ಚೆಕಿಂಗ್ ಇರುತ್ತೆ. ಸೊ ಇಟ್ ವಿಲ್ ಟೇಕ್ ಮೋರ್ ಟೈಮ್ ಅಲ್ವಾ, ಸೊ ಹಾಗಾಗಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಲೋ ಇರುತ್ತೆ. ಓಕೆ, ಇನ್ನು ಹೇಗೆ ಇದನ್ನು ಫೈಂಡ್ ಔಟ್ ಮಾಡೋದು, ಯಾವ ಲೈನ್ ಆಫ್ ಕೋಡ್ ಜಾಸ್ತಿ ಟೈಮ್ ತೊಗೊಳ್ತಾ ಇದೆ ಎಕ್ಸಿಕ್ಯೂಟ್ ಆಗೋದಕ್ಕೆ ಅಂತ ಹೇಗೆ ಚೆಕ್ ಮಾಡೋದು. ಮ್ಯಾನ್ಯುವಲಿ ಇಟ್ ಈಸ್ ನಾಟ್ ಪಾಸಿಬಲ್, ಯಾಕೆ ಅಂದರೆ ವಿಲ್ ಹ್ಯಾವ್ ಸೋ ಮೆನಿ ಪ್ರೋಗ್ರಾಮ್ಸ್ ಅಲ್ಲ, ಬಲ್ಕಲ್ಲಿದ್ದಾಗ ಹೇಗೆ ಮ್ಯಾನ್ಯುವಲಿ ಇಟ್ ಈಸ್ ರಿಯಲಿ ಇಂಪಾಸಿಬಲ್. ಸೊ ಇನ್ ದ್ಯಾಟ್ ಕೇಸ್ ನಾವು ಸ್ವಲ್ಪ ಕೆಲವು ಟೂಲ್ಸ್ಗಳಿದೆ, ಅದನ್ನು ಯೂಸ್ ಮಾಡಿ ವಿಲ್ ಫೈಂಡ್ ಔಟ್ ಯಾವ ಪರ್ಟಿಕ್ಯುಲರ್ ಲೈನ್ ಆಫ್ ಕೋಡು ನಮಗೆ ಜಾಸ್ತಿ ಟೈಮ್ ತೊಗೊಳ್ತಾ ಇದೆ ಅಂತ ಚೆಕ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ರ್ಯಾಷನಲ್ ಕ್ವಾಂಟಿಫೈ ಅಂತ, ಅದು ಸಿ ಮತ್ತು C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ಗೆ ಯೂಸ್ ಮಾಡುವಂಥ ಟೂಲ್. ಸೊ ಹಾಗೆ ಬೇರೆ ಲ್ಯಾಂಗ್ವೇಜಸ್ಗೂ ಬೇರೆ ಬೇರೆ ಥರನಾದಂಥ ಟೂಲ್ಸ್ ಇದೆ. ಓಕೆ, ನಾವು ಇದರಲ್ಲಿ ಜಸ್ಟ್ ಎಕ್ಸಾಂಪಲ್ ಆಗಿ ಇದನ್ನು ನೋಡೋಣ. ಇದರಲ್ಲಿ ಏನಾಗುತ್ತೆ ಅಂದರೆ ಈ ಪರ್ಟಿಕ್ಯುಲರ್ ಟೂಲು ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಲೈನ್ ಬೈ ಲೈನ್ ರೀಡ್ ಮಾಡ್ತಾ ಹೋಗುತ್ತೆ. ಸೊ ಅದರಲ್ಲಿ ಜಾಸ್ತಿ ಟೈಮ್ ಕನ್ಸ್ಯೂಮ್ ಮಾಡುವಂಥ ಲೈನ್ ಆಫ್ ಕೋಡನ್ನು ಥಿಕ್ ಲೈನಲ್ಲಿ ಇಂಡಿಕೇಟ್ ಮಾಡುತ್ತೆ, ಕಡಿಮೆ ಮಾಡುವಂಥದ್ದನ್ನು ಥಿನ್ ಲೈನಲ್ಲಿ ಇಂಡಿಕೇಟ್ ಮಾಡಿ ಫೈನಲಿ ಇಟ್ ವಿಲ್ ಗಿವ್ ಅ ರಿಸಲ್ಟ್. ಬೇಸ್ಡ್ ಆನ್ ದ್ಯಾಟ್ ನಾವು ವಿಲ್ ಕ್ಲಿಕ್ ಆನ್ ದಟ್ ಥಿಕ್ ಲೈನ್, ಅದು ಇಟ್ ವಿಲ್ ನ್ಯಾವಿಗೇಟ್ ಟು ದ ಪರ್ಟಿಕ್ಯುಲರ್ ಲೈನ್ ಆಫ್ ಕೋಡ್ ವೇರ್ ಇಟ್ ಈಸ್ ಟೇಕಿಂಗ್ ದ ಮೋರ್ ಟೈಮ್. ಸೊ ಆಗ ಡೆವಲಪರ್ ವಿಲ್ ಚೇಂಜ್ ದ ಕೋಡ್, ಅಗೇನ್ ಸಬ್ಮಿಟ್ ಇಟ್ ಆ್ಯಂಡ್ ಅಗೇನ್ ರನ್ ಇಟ್ ಥ್ರೂ ದಿಸ್ ಟೂಲ್. ಈ ಟೂಲ್ನ ಮತ್ತೆ ಹಾಗೆ ರೀಪ್ರಾಸೆಸ್ ಮಾಡ್ತಾ ಹೋಗ್ತಾರೆ, ಹಾಗಾಗಿ ದೇ ವಿಲ್ ಮಿನಿಮೈಸ್ ಇಟ್. ಸೊ somehow like that they increase the performance of the program ಅಂತ. ಓಕೆ, ಅಡ್ವಾಂಟೇಜಸ್ ಏನು ಇದರದ್ದು? ವೈಟ್ ಬಾಕ್ಸ್ ಟೆಸ್ಟಿಂಗಿಂದಾಗಿ ಕೋಡ್ ಆಪ್ಟಿಮೈಸೇಷನ್ ಆಗುತ್ತೆ, ಮತ್ತು ಏನಾದರೂ ಹಿಡನ್ ಕೋಡ್ ಎರರ್ ಇದ್ದರೆ ವಿಲ್ ಫೈಂಡ್ ಔಟ್, ಮತ್ತು ಈಸಿಲಿ automated, and test cases of this white box testing can be easily automated. Okay, ಮತ್ತು this testing is more thorough than other testing approaches as it covers all code paths. ಸೊ
ಸೊ ಇದು ಈಚ್ ಆ್ಯಂಡ್ ಎವ್ರಿ ಕೋಡ್ ಆಫ್ ಲೈನ್ನ ಟ್ರಾವರ್ಸ್ ಮಾಡೋದ್ರಿಂದ ಇದು ಥರೋ ಟೆಸ್ಟಿಂಗ್ ಅಂತ ಹೇಳ್ಬೋದು. ಮತ್ತು ಇದನ್ನು ನಾವು SDLC ಫೇಸ್ ಈವನ್ ವಿದೌಟ್ ಜಿಯೋ ಅಂದರೆ ಯೂಸರ್ ಇಂಟರ್ಫೇಸ್ ಆಗಿರೋದಕ್ಕಿಂತ ಮುಂಚೆನೂ ನಾವು ಕೋಡ್ ಇಂಪ್ಲಿಮೆಂಟ್ ಆಗಿದ ತಕ್ಷಣ ನಾವು ಇದನ್ನು ವೈಟ್ ಬಾಕ್ಸ್ ಟೆಸ್ಟಿಂಗನ್ನು ಮಾಡ್ಬೋದು. ಓಕೆ, ಇನ್ನು ಡಿಸ್ಅಡ್ವಾಂಟೇಜಸ್ ಬಂದರೆ ಇದು ಲಾರ್ಜ್ ಸ್ಕೇಲ್ ಪ್ರೋಗ್ರಾಮಿಂಗ್ ಅಪ್ಲಿಕೇಶನ್ಸ್ಗೆ ಇಟ್ ಕನ್ಸ್ಯೂಮ್ಸ್ ಮೋರ್ ಟೈಮ್ ಅಲ್ವಾ. ಸೊ ಹಾಗಾಗಿ ದಟ್ ಈಸ್ ಒನ್ ಡಿಸ್ಅಡ್ವಾಂಟೇಜ್. ಮತ್ತು ವೈಟ್ ಬಾಕ್ಸ್ ಟೆಸ್ಟಿಂಗ್ ಇಸ್ ಮಚ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಕಾಂಪ್ಲೆಕ್ಸ್ ಆ್ಯಸ್ ಯು ಸೆಡ್. ಆ್ಯಸ್ ಎ ಅಂದರೆ ಪ್ರೀವಿಯಸ್ ಇದರಲ್ಲಿ ನಾವು ಪರ್ಫಾರ್ಮೆನ್ಸ್ ಚೆಕ್ ಮಾಡೋಕ್ಕೆ ವಿಲ್ ಯೂಸ್ ಸಮ್ ಟೂಲ್ಸ್ ಆ್ಯಂಡ್ ಆಲ್ ಅಲ್ಲ, ಮತ್ತು ಕಾಂಪ್ಲೆಕ್ಸ್ ಕೋಡ್ ಇದ್ದಾಗ ಸೊ ಇಟ್ ವಿಲ್ ಟೇಕ್ ಆ್ಯಂಡ್ ಇಟ್ ವಿಲ್ ಬಿ ಎಕ್ಸ್ಪೆನ್ಸಿವ್ ಅಂತ. ಮತ್ತು ಇದಕ್ಕೆ ಪ್ರೊಫೆಷ್ನಲ್ ಪ್ರೋಗ್ರಾಮರ್ಸ್ ಬೇಕಾಗ್ತದೆ, and because they should have detailed knowledge and understanding of the programming language ಅಂದರೆ ಮಾತ್ರ we can go through the each and every code of line ಅಂತ. ಓಕೆ, ಅದಷ್ಟು ವೈಟ್ ಬಾಕ್ಸ್ ಟೆಸ್ಟಿಂಗ್ ಆಯಿತು. ನೆಕ್ಸ್ಟ್ ನಾವು ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗ್ ಬಗ್ಗೆ ನೋಡೋಣ. ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗ್ ಈಸ್ ನಥಿಂಗ್ ಬಟ್ this is a software testing method in which the functionalities of software applications are tested without having knowledge of internal code structure, implementation details and internal paths. That's all. ಬೇಸಿಕಲಿ ಹೇಳೋದಾದರೆ ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗಲ್ಲಿ ಇಂಟರ್ನಲ್ ಕೋಡ್ ನಾಲೆಜ್ ಇರೋದಿಲ್ಲ. ವಿಲ್ ಜಸ್ಟ್ ಗಿವ್ ಇನ್ಪುಟ್ ಆ್ಯಂಡ್ ಗೆಟ್ ದ ಔಟ್ಪುಟ್ ಆ್ಯಂಡ್ ಮ್ಯಾಚ್ ಇಟ್ ವಿತ್ ದ expected result. Okay, what is the purpose of this? The purpose of this is just to check the complete functionality of the system and as well as its behavior. Okay, and techniques of black box testing. ಸೊ ಇದರಲ್ಲಿ ನಮಗೆ 5 ಟೆಕ್ನಿಕ್ಸ್ ಇದೆ. ಬೌಂಡ್ರಿ ವ್ಯಾಲ್ಯೂ ಅನಾಲಿಸಿಸ್, ಈಕ್ವಲೆನ್ಸ್ ಕ್ಲಾಸ್ ಪಾರ್ಟಿಷನಿಂಗ್, ಸ್ಟೇಟ್ ಟ್ರಾನ್ಸಿಷನಿಂಗ್ ಟೆಕ್ನಿಕ್, ಡಿಸಿಷನ್ ಟೇಬಲ್ ಟೆಸ್ಟಿಂಗ್, ಎರರ್ ಗೆಸ್ಸಿಂಗ್ ಟೆಕ್ನಿಕ್. ಓಕೆ, ಫಸ್ಟ್ ಒನ್ ಇಸ್ ಬೌಂಡ್ರಿ ವ್ಯಾಲ್ಯೂ ಅನಾಲಿಸಿಸ್. ಓಕೆ, ಈ ಬೌಂಡ್ರಿ ವ್ಯಾಲ್ಯೂ ಅನಾಲಿಸಿಸ್ ಅಂದರೆ ಏನು? ಓಕೆ, ಬೌಂಡ್ರಿ ವ್ಯಾಲ್ಯೂ ಅನಾಲಿಸಿಸ್ ಅಂದರೆ ಏನು? ಇದರಲ್ಲಿ ಏನು ಮಾಡ್ತೀವಿ ಅಂದರೆ ವಿಲ್ ಡೂ ದ ಟೆಸ್ಟಿಂಗ್ ಅಟ್ ದ ಬೌಂಡ್ರೀಸ್ ಬಿಟ್ವೀನ್ ಪಾರ್ಟಿಷನ್. ಅಂತಂದರೆ ಸಪೋಸ್ ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಒಂದು ಪರ್ಟಿಕ್ಯುಲರ್ ಫೀಲ್ಡ್ಗೆ ದಿಲ್ ಪುಟ್ ಸಮ್ ಕಂಡೀಷನ್ 1 to 10 ನಂಬರ್ಸ್ನ ಆಕ್ಸೆಪ್ಟ್ ಮಾಡಬೇಕು ಅಂತ. ಸೊ ಅವಾಗ ನಾವೇನು ಮಾಡ್ತೀವಿ, ಯೂಶ್ವಲಿ 1 to 10 ಆಲ್ ದ ನಂಬರ್ಸ್ ಎಲ್ಲ ನಂಬರ್ಸ್ನು ಎಂಟರ್ ಮಾಡಿ ಟೆಸ್ಟ್ ಮಾಡೋದಕ್ಕೆ ಇಟ್ ವಿಲ್ ಟೇಕ್ ಟೈಮ್ ಅಲ್ಲ. ಸೊ ನಾವು ಅಂಥ ಸಿಚುವೇಷನಲ್ಲಿ ಬೌಂಡ್ರಿ ವ್ಯಾಲ್ಯೂ ಅನಾಲಿಸಿಸ್ ಮಾಡ್ತೀವಿ. ಓಕೆ, 1 to 10 ಕೊಟ್ಟಾಗ. ಓಕೆ, ಸೊ ಈಗ ಇದಕ್ಕೆ ಫಾರ್ಮುಲಾ ಅಂತಂದರೆ ಜಸ್ಟ್ ಕನ್ಸಿಡರ್ A and B. ಓಕೆ, A minus 1 A comma A plus 1. Okay, B minus 1 B plus 1. ಓಕೆ, ಸಪೋಸ್ ಹಿಯರ್ ಎ ಅಂದರೆ ನಮಗೆ ಇಲ್ಲಿ 1 ಮತ್ತು ಬಿ ಅಂದರೆ 10. ಓಕೆ, ಸೊ A minus 1 A plus 1 ದೀಸ್ ಆರ್ ದ ಬೌಂಡ್ರಿ ವ್ಯಾಲ್ಯೂಸ್ ಫಾರ್ ದಿಸ್ ಕಂಡೀಷನ್ ಅಂತ. ಓಕೆ, A minus 1 ಅಂದರೆ ಏನು? 1 minus 1 is 0, 1, 2 ಹೌದಾ? ಹಾಗೆ B minus 1, 10 minus 1 is 9, 10, 10 plus 1 that is 11. So instead of testing 1 to 10, 1, 2, 3, 4, 5, 6, 7, 8, 9, 10 ಎಲ್ಲದಕ್ಕೂ ಟೆಸ್ಟ್ ಮಾಡೋ ಬದಲು ನಾವು ಈ ರೀತಿ ಬೌಂಡ್ರಿ ವ್ಯಾಲ್ಯೂಸ್ನ ಹಾಕ್ಕೊಂಡು ಸೊ ರೆಡ್ಯೂಸ್ ಮಾಡ್ಬೋದು ನಾವು ಟೆಸ್ಟ್ ಕೇಸಸನ್ನು.
ಸೊ ರೆಡ್ಯೂಸ್ ಮಾಡಿ ಇಟ್ ವಿಲ್ ಬಿ ಲೈಕ್ 6 ಟೆಸ್ಟ್ ಕೇಸಸ್. ಸೊ 0, 1, 2 ಮತ್ತು 9, 10, 11 ಇಷ್ಟು ವ್ಯಾಲ್ಯೂಸ್ಗೆ ಟೆಸ್ಟ್ ಮಾಡಿದ್ರೆ ಸಾಕು, ವಿಲ್ ಗೆಟ್ ದ ರಿಸಲ್ಟ್. ಓಕೆ, ಇದಕ್ಕೆ ನಾವು ಬೌಂಡ್ರಿ ವ್ಯಾಲ್ಯೂ ಅನಾಲಿಸಿಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್, equivalence class partition. ಇದರಲ್ಲಿ ನಾವು ಡಿಫ್ರೆಂಟ್ ಕ್ಲಾಸಸ್ ಆಗಿ ಪಾರ್ಟಿಷನ್ ಮಾಡಿ ಟೆಸ್ಟ್ ಮಾಡ್ತೀವಿ. ಓಕೆ, ಸಪೋಸ್ ದೇ ಹ್ಯಾವ್ ಗಿವನ್ ರೇಂಜ್ 1 to 500. ಓಕೆ, 1 to 500 ಇದರಲ್ಲಿ ನಾವು ತುಂಬ ನಂಬರ್ಸ್ ಬರ್ತವೆ. 1 to 500 ನಾವು ಟೆಸ್ಟ್ ಮಾಡೋಕ್ಕಾಗಲ್ಲ ಅಲ್ಲ. ಸೊ ಇನ್ ದ್ಯಾಟ್ ಕೇಸ್ ವಾಟ್ ವಿ ವಿಲ್ ಡೂ, ಆಗ ನಾವು ಡಿಫ್ರೆಂಟ್ ಕ್ಲಾಸಸ್ ಆಗಿ ಪಾರ್ಟಿಷನ್ ಮಾಡ್ಕೊಳ್ತೀವಿ. ಲೈಕ್ -100 to 0 ಇದು ಒಂದು ಕ್ಲಾಸ್, 0 to 100 ಒಂದು ಕ್ಲಾಸ್. ಓಕೆ, 101 to 200, 201 to 300, 301 to 400, 401 to 500, and then 501 to 600. ಸೊ ಈ ರೀತಿ ಕ್ಲಾಸಸ್ ಆಗಿ ಡಿವೈಡ್ ಮಾಡ್ಕೊಳ್ತೀವಿ. ಸೊ ಫ್ರಮ್ ಈಚ್ ಕ್ಲಾಸ್ ನಾವು ಪ್ರತಿಯೊಂದು ಕ್ಲಾಸಿಂದ ನಾವು ಒಂದು ಪರ್ಟಿಕ್ಯುಲರ್ ನಂಬರ್ನ ಸೆಲೆಕ್ಟ್ ಮಾಡಿ ಟೆಸ್ಟ್ ಮಾಡ್ತೀವಿ. ಸಪೋಸ್ ಇದರಲ್ಲಿ ನಾವು -80 ತಗೊಂಡ್ರೆ -80 ತಗೊಂಡು ಟೆಸ್ಟ್ ಮಾಡಿ, ಇಟ್ ವೋಂಟ್ ವರ್ಕ್, ಇಟ್ ಫೇಲ್ಸ್ ಅಲ್ಲ. ಸೊ ಇದು ಫೇಲ್ ಆಗುತ್ತೆ. ಓಕೆ, ಇದು ಫೇಲ್. ಓಕೆ, ನೆಕ್ಸ್ಟ್ 0 to 100 ಟೆಸ್ಟ್ ಮಾಡ್ತಾರೆ. ಈ ಕ್ಲಾಸಲ್ಲಿ ಒಂದು ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ಓಕೆ, 1 to 100 ಅಲ್ಲಿ ಒಂದು ನಂಬರ್ ಸೆಲೆಕ್ಟ್ ಮಾಡ್ತಾರೆ. ದೇಲ್ ಪ್ಯಾಕೆಟ್ ದಿಸ್ ಇಸ್ ವಿದಿನ್ ದ ರೇಂಜ್ ಅಲ್ವಾ. ಸೊ ಇದು ಪಾಸ್ ಆಗುತ್ತೆ. ಸೊ ಹೀಗೆ ಎಲ್ಲದಕ್ಕೂ ಟೆಸ್ಟ್ ಮಾಡಿ ಇದರಲ್ಲಿ 501 to ಸಮ್ 560 ತಗೊಂಡಾಗ ಇಟ್ ವಿಲ್ ಫೇಲ್ ಅಲ್ವಾ, ಬಿಕಾಸ್ ಇಟ್ ಈಸ್ ನಾಟ್ ಅಂಡರ್ ದ ರೇಂಜ್ ಅಂತ. ಸೊ ಈ ರೀತಿ ಡಿಫ್ರೆಂಟ್ ಕ್ಲಾಸಸ್ಸಲ್ಲಿ ಒಂದೊಂದು ಪರ್ಟಿಕ್ಯುಲರ್ ನಂಬರ್ನ ಸೆಲೆಕ್ಟ್ ಮಾಡಿದರೆ ಆ ಪರ್ಟಿಕ್ಯುಲರ್ ಕ್ಲಾಸ್ ಪಾಸ್ ಆದಂಗೆ. ಸೊ ಇನ್ಸ್ಟೆಡ್ ಆಫ್ ಗೋಯಿಂಗ್ ಥ್ರೂ ಆಲ್ ದ ರೇಂಜ್ ಅಂದರೆ ಎಲ್ಲ ನಂಬರ್ಸ್ನ ಟೆಸ್ಟ್ ಮಾಡೋ ಬದಲು ನಾವು ಈ ರೀತಿ ಕ್ಲಾಸನ್ನಾಗಿ ಮಾಡಿಕೊಂಡು ನಾವು ಟೆಸ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಸ್ಟೇಟ್ ಟ್ರಾನ್ಸಿಷನ್ ಟೆಕ್ನಿಕ್. ಇದರಲ್ಲಿ ಏನು ಮಾಡ್ತಾರೆ, ಸ್ಟೇಟ್ ಟ್ರಾನ್ಸಿಷನ್ ಟೆಸ್ಟ್. ಇದರಲ್ಲಿ ನಾವು ಪರ್ಟಿಕ್ಯುಲರ್ ಸ್ಟೇಟ್ ಮತ್ತು ಅದರ ಇನ್ಪುಟ್ ಔಟ್ಪುಟ್ಟನ್ನು ಕನ್ಸಿಡರ್ ಮಾಡ್ತೀವಿ. ಸಪೋಸ್ ಫಾರ್ ಎಕ್ಸಾಂಪಲ್ ನಾವು ಒಂದು ಅಪ್ಲಿಕೇಶನ್ ತಗೊಳ್ಳೋಣ. ಆ ಪರ್ಟಿಕ್ಯುಲರ್ ಅಪ್ಲಿಕೇಶನಲ್ಲಿ ಒಂದು ಕಂಡೀಷನ್ ಇದೆ. ಅಂದರೆ ಸಪೋಸ್ ಇದು ಒಂದು ಅಪ್ಲಿಕೇಶನ್ ಅಲ್ವಾ, ಇದರಲ್ಲಿ 3 times ಲಾಗಿನ್ ಅಟೆಂಪ್ಟ್ ಮಾಡಿದಾಗ ರಾಂಗ್ ಆಗಿದ್ದರೆ, 3rd ಟೈಮಲ್ಲಿ ರಾಂಗ್ ಇದ್ದರೆ ಅವರನ್ನು ಆ ಪರ್ಟಿಕ್ಯುಲರ್ ಯೂಸರ್ನ ಬ್ಲಾಕ್ ಮಾಡಬೇಕು ಅಂತ, 3 attemptsಗೆ ಬ್ಲಾಕ್ ಮಾಡಬೇಕು ಅಂತ, ಇಫ್ ಇಟ್ ಇಸ್ ಇನ್ಕರೆಕ್ಟ್. ಓಕೆ, ಅಂಥ ಟೈಮಲ್ಲಿ ಹೇಗೆ ನೋಡಿ,
ಓಕೆ, ಇದು ಫಸ್ಟ್ ಅಟೆಂಪ್ಟ್ ಅನ್ಕೊಳ್ಳೋಣ. ಫಸ್ಟ್ ಅಟೆಂಪ್ಟ್ ಇದರಲ್ಲಿ ಏನು ಮಾಡ್ತೀವಿ ಅಂದರೆ, ಇಫ್ ಯೂಸರು ಅಲ್ಲಿ a particular user ಕರೆಕ್ಟ್ ಲಾಗಿನ್ ಕ್ರೆಡೆನ್ಷಿಯಲ್ಸ್ ಪ್ರೊವೈಡ್ ಮಾಡಿದರೆ ಅದು ಇಟ್ ವಿಲ್ ಗೋ ಟು ದ ನೆಕ್ಸ್ಟ್ ಸ್ಟೆಪ್ ಆ್ಯಂಡ್ ಪ್ಲೇಸ್ ದ ಆರ್ಡರ್ ಅಂತ ಅರ್ಥ ಆಗುತ್ತೆ. ಇಫ್ ಅದೇ ಯೂಸರ್ ಫಸ್ಟ್ ಅಟೆಂಪ್ಟಲ್ಲಿ ರಾಂಗ್ ಆಗಿ ಕ್ರೆಡೆನ್ಷಿಯಲ್ಸ್ ಕೊಟ್ಟು ಸೆಕೆಂಡ್ ಅಟೆಂಪ್ಟಲ್ಲಿ ಪಾಸ್ ಆದರೆ, ಅಂದರೆ ಇಫ್ ಇಟ್ ಗಿವ್ಸ್ ಕರೆಕ್ಟ್ ಕ್ರೆಡೆನ್ಷಿಯಲ್ಸ್, ಆವಾಗ ಅಗೇನ್ ಹಿಲ್ ಗೋ ಟು ದ ನೆಕ್ಸ್ಟ್ ಸ್ಟೆಪ್ ಆ್ಯಂಡ್ ದೆನ್ ಪ್ಲೇಸ್ ದ ಆರ್ಡರ್ ಆನ್ ವಾಟ್ ಎವರ್ ದ ಸ್ಟೆಪ್ ನೆಕ್ಸ್ಟ್ ಇದೆ. ಓಕೆ, ಇನ್ನು ಥರ್ಡ್ ಅಟೆಂಪ್ಟಲ್ಲಿ ಏನಾಗುತ್ತೆ, ಅದೇ ಅವನು ಏನಾದರೂ ಇದರಲ್ಲಿ ರಾಂಗ್ ಕ್ರೆಡೆನ್ಷಿಯಲ್ಸ್ ಕೊಟ್ಟರೆ, ಫಸ್ಟ್ ಅಟೆಂಪ್ಟಲ್ಲೂ ರಾಂಗ್ ಕೊಡ್ತಾನೆ, ಸೆಕೆಂಡ್ ಅಟೆಂಪ್ಟಲ್ಲೂ ರಾಂಗ್ ಕ್ರೆಡೆನ್ಷಿಯಲ್ಸ್, ಮತ್ತು ಥರ್ಡ್ ಅಟೆಂಪ್ಟಲ್ಲೂ ಇನ್ವ್ಯಾಲಿಡ್ ಕ್ರೆಡೆನ್ಷಿಯಲ್ಸ್ ಕೊಟ್ಟಾಗ ಡೈರೆಕ್ಟ್ಲಿ ದೇ ವಿಲ್ ಬ್ಲಾಕ್ ಹಿಮ್. ಓಕೆ, ಏನು ಮಾಡ್ತಾರೆ, ಬ್ಲಾಕ್ ಮಾಡ್ತಾರೆ. ಸೊ ಈ ರೀತಿ ನಾವು ಕಂಡೀಷನ್ಸ್ನ ಲೈಕ್ ವಾಟ್ ಎವರ್ ದ ಕಂಡೀಷನ್ಸ್ ಇದೆಯಲ್ಲ, ಎವ್ರಿ ಪಾಸಿಬಲ್ ವೇಯಲ್ಲಿ ನಾವು ಚೆಕ್ ಮಾಡ್ತೀವಿ. ಓಕೆ, ಅದಕ್ಕೆ ನಾವು ಸ್ಟೇಟ್ ಟ್ರಾನ್ಸಿಷನ್ ಟೆಕ್ನಿಕ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಡಿಸಿಷನ್ ಟೇಬಲ್ ಟೆಸ್ಟಿಂಗ್. ಇದರಲ್ಲಿ ಏನು ಮಾಡ್ತೀವಿ, ಸೊ ಇದರಲ್ಲಿ ಯೂಶ್ವಲಿ ಡಿಸಿಷನ್ ಟೇಬಲ್ ಟೆಸ್ಟಿಂಗಲ್ಲಿ ನಾವು ಡಿಫ್ರೆಂಟ್ ಮಲ್ಟಿಪಲ್ ಕಂಡೀಷನ್ಸು ಮತ್ತು ಕಾಂಬಿನೇಷನ್ಸ್ ಇರುತ್ತೆ ಮತ್ತು ರೂಲ್ ಕ್ರೈಟೇರಿಯಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋದಾದರೆ, ಒಂದು ಫುಡ್ ಡೆಲಿವರಿ ಅಪ್ಲಿಕೇಶನ್ ತಗೊಳ್ಳೋಣ. ಓಕೆ, ಫುಡ್ ಡೆಲಿವರಿ application ತಗೊಂಡಾಗ they'll have some criteria. Okay, they'll have some conditions ಏನಂತಂದರೆ, ಫಸ್ಟ್ ಒನ್, ನ್ಯೂ ಕಸ್ಟಮರ್ ಇದ್ದರೆ ಸಮ್ 15% ಆಫ್ ಇರುತ್ತೆ, ಡಿಸ್ಕೌಂಟ್ ಇರುತ್ತೆ. ಓಕೆ, ಇನ್ನು ಸೆಕೆಂಡ್ ಒನ್, ಓಲ್ಡ್ ಕಸ್ಟಮರ್ ಇದ್ದರೆ 10%. Okay. ಇನ್ನು ಏನಾದರೂ ಕೂಪನ್ ಇದ್ದರೆ ಆವಾಗ 20% ಡಿಸ್ಕೌಂಟ್ ಇರುತ್ತೆ. ಓಕೆ, ಸೊ ಇನ್ ದಿಸ್ ಸಿಚುವೇಶನ್ ಏನು ಮಾಡ್ತೀವಿ, ನಾವು ರೂಲ್ಸ್ನ ಕ್ರಿಯೇಟ್ ಮಾಡ್ಕೊಳ್ತೇವೆ ಬೇಸ್ಡ್ ಆನ್ ದ ಕಂಡೀಷನ್. ಅದಕ್ಕೆ ನಂಬರ್ ಆಫ್ ರೂಲ್ಸ್ ಈಸ್ ಈಕ್ವಲ್ ಟು 2 to the power ನಂಬರ್ ಆಫ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಓಕೆ, ಸೊ ಇದರಲ್ಲಿ ನಾವು ಕಂಡೀಷನ್ಸ್ ಎಷ್ಟಿದೆ, 2 to the power ಕಂಡೀಷನ್ಸ್ 3. ಸೊ ಹಾಗಂದರೆ ನಾವು 8 ರೂಲ್ಸ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಓಕೆ, 8 ರೂಲ್ಸ್ನ ಕ್ರಿಯೇಟ್ ಮಾಡೋದು. ಓಕೆ, suppose now
ಕೆಲವು ಟೇಬಲ್ ಕ್ರಿಯೇಟ್ ಮಾಡ್ಕೊಳ್ತೀವಿ ಇದರಲ್ಲಿ. ಇಲ್ಲಿ ಒಂದು ಕಡೆ ಕಂಡೀಷನ್ಸ್ ಇರುತ್ತೆ, ಇನ್ನೊಂದು ಕಡೆ ರೂಲ್ಸ್ ಇರುತ್ತೆ. ಅದನ್ನು ಟ್ರೂ ಮತ್ತು ಫಾಲ್ಸ್ ಅಂತ ಹೇಳಿ ಮಾರ್ಕ್ ಮಾಡ್ತೀವಿ. ಬೇಸ್ಡ್ ಆನ್ ದ ಟ್ರೂ ಫಾಲ್ಸ್ ವಿಲ್ ಡಿಸೈಡ್ ವಿಚ್ ಈಸ್ ದ ವ್ಯಾಲಿಡ್ ಆ್ಯಂಡ್ ಇನ್ವ್ಯಾಲಿಡ್ ಟೆಸ್ಟ್ ಕೇಸಸ್ ಟು ಬಿ ರಿಟರ್ನ್ ಅಂತ. ಸೊ ಹೀಗೆ ಡಿಸಿಷನ್ ಟೇಬಲ್ ಟೆಸ್ಟಿಂಗ್ನ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್ ಈಸ್ ಎರರ್ ಗೆಸ್ಸಿಂಗ್ ಟೆಕ್ನಿಕ್. ವಾಟ್ ಈಸ್ ಎರರ್ ಗೆಸ್ಸಿಂಗ್ ಟೆಕ್ನಿಕ್? ಇದರಲ್ಲಿ ಟೆಸ್ಟರ್ ಟ್ರೈಸ್ ಟು ಗೆಸ್ ದ ಎರರ್ by intended negative values depending. Okay, ಅಂದರೆ ಫಾರ್ ಎಕ್ಸಾಂಪಲ್ ಸಪೋಸ್ ವಿ ಹ್ಯಾವ್ ಅ ಫೀಲ್ಡ್, ಒನ್ ಫೀಲ್ಡ್, ಅದರಲ್ಲಿ ನಮಗೆ ನ್ಯೂಮರಿಕ್ ವ್ಯಾಲ್ಯೂಸ್ನ ಆಕ್ಸೆಪ್ಟ್ ಮಾಡ್ತಾ ಇರುತ್ತೆ. ನ್ಯೂಮರಿಕ್ ವ್ಯಾಲ್ಯೂಸ್ ಆಕ್ಸೆಪ್ಟ್ ಮಾಡುತ್ತೆ ಅಂದಾಗ, ಸೊ ಟೆಸ್ಟರ್ ಏನು ಮಾಡ್ತಾನೆ, ಸೊ ಹಿಲ್ ಟ್ರೈ ಟು ಗಿವ್ ದ ವ್ಯಾಲ್ಯೂಸ್ ಅದರ್ ದ್ಯಾನ್ ನ್ಯೂಮರಿಕ್, ಲೈಕ್ ಆಲ್ಫಾ ನ್ಯೂಮರಿಕ್ ಆಗಿರ್ಬೋದು, ಅಥವಾ ನೆಗೆಟಿವ್ ವ್ಯಾಲ್ಯೂ, ಡೆಸಿಮಲ್ ಪಾಯಿಂಟ್ಸ್ ಆರ್ ಓನ್ಲಿ ಆಲ್ಫಾಬೆಟ್ಸ್, ಹೀಗೆ ಎಲ್ಲ ಥರನಾಗಿ ಎಂಟರ್ ಮಾಡಿ ಟೆಸ್ಟ್ ಮಾಡ್ತಾರೆ. ಓಕೆ, they'll try to get the error, they'll try to guess the errors. Okay, next, ಟೈಪ್ಸ್ ಆಫ್ ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗ್. ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗಲ್ಲಿ ನಮಗೆ ಎರಡು ಟೈಪ್ಸ್ ಇದೆ, ಒಂದು ಫಂಕ್ಷನಲ್, ಇನ್ನೊಂದು ನಾನ್ ಫಂಕ್ಷನಲ್. ಫಂಕ್ಷನಲಲ್ಲಿ ಯೂನಿಟ್ ಟೆಸ್ಟಿಂಗ್, ಇಂಟಿಗ್ರೇಷನ್ ಟೆಸ್ಟಿಂಗ್, ಸಿಸ್ಟಮ್ ಟೆಸ್ಟಿಂಗ್. ಇನ್ನು ನಾನ್ ಫಂಕ್ಷನಲ್ ಟೆಸ್ಟಿಂಗಲ್ಲಿ ಪರ್ಫಾರ್ಮೆನ್ಸ್, ಕಂಪ್ಯಾಟಬಿಲಿಟಿ ಮತ್ತು ಯೂಸಬಿಲಿಟಿ ಟೆಸ್ಟಿಂಗ್ ಅಂತ ಬರುತ್ತೆ. ಓಕೆ, ಸೊ ಇನ್ನು ಡಿಫ್ರೆನ್ಸ್ ಬಿಟ್ವೀನ್ ದ ವೈಟ್ ಬಾಕ್ಸ್ ಆ್ಯಂಡ್ ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗ್. ಬ್ಲ್ಯಾಕ್ ಬಾಕ್ಸ್, ದಿಸ್ ಈಸ್ ಯೂಸ್ ಟು ಟೆಸ್ಟ್ ದ ಸಾಫ್ಟ್ವೇರ್. ಇದರಲ್ಲಿ ನಮಗೆ ಕೋಡ್ ನಾಲೆಜ್ ಇರೋದಿಲ್ಲ, ಇದರಲ್ಲಿ ವೈಟ್ ಬಾಕ್ಸಲ್ಲಿ ಕೋಡ್ ನಾಲೆಜ್ ಬೇಕು. ಇನ್ನು ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗ್ ಟೆಸ್ಟರ್ ಕಂಡಕ್ಟ್ ಮಾಡ್ತಾರೆ, ವೈಟ್ ಬಾಕ್ಸ್ ಡೆವಲಪರ್. ಇದಕ್ಕೆ ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗಿಗೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾಟ್ ರಿಕ್ವೈರ್ಡ್, ಇದಕ್ಕೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕು. ಇನ್ನು ಬ್ಲ್ಯಾಕ್ ಬಾಕ್ಸ್ ಟೆಸ್ಟಿಂಗ್ ಅಂದರೆ ಹೈಯರ್ ಲೆವೆಲ್ ಟೆಸ್ಟಿಂಗ್, ಇನ್ನು ವೈಟ್ ಬಾಕ್ಸ್ ಲೋವರ್ ಲೆವೆಲ್ ಟೆಸ್ಟಿಂಗ್. ಬ್ಲ್ಯಾಕ್ ಬಾಕ್ಸ್ ಕನ್ಸ್ಯೂಮ್ಸ್ ಲೆಸ್ ಟೈಮ್, ಇದು ವೈಟ್ ಬಾಕ್ಸ್ ಕನ್ಸ್ಯೂಮ್ಸ್ ಲಾಟ್ ಆಫ್ ಟೈಮ್. ಇದು ಡನ್ ಇನ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್, ಇದು ಡೇಟಾ ಡೊಮೇನ್ಸ್ ಆ್ಯಂಡ್ ಬೌಂಡ್ರೀಸ್ ಕ್ಯಾನ್ ಬಿ ಟೆಸ್ಟೆಡ್. ಥ್ಯಾಂಕ್ ಯು. Any questions? Thank you.